ಹಸಿರು ಹೊದಿಕೆ ಎಲ್ಲಿ ಕಂಡ್ರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕ ರಾಜ್ಯದ ಅರಣ್ಯ ಜೀವಶಾಸ್ತ್ರ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ಆಗಾಗ ತಮ್ಮದೇ ಆದಂತಹ ರೀತಿಯಲ್ಲಿ ಒಂದಿಷ್ಟು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಹಸಿರು ಹೊದಿಕೆ ಮಾಡಬೇಕೆಂಬ ಕಾನ್ಸೆಪ್ಟ್ ಅನ್ನ ನಾನು ಹೊಂದಿಕೊಂಡಿದ್ದೀನಿ. ನಾನು ಅಧಿಕಾರಕ್ಕೆ ಬಂದ ಮೇಲೆ ಈ ಅರಣ್ಯ ಇಲಾಖೆಯ ಮಹತ್ವ ಏನು ಅಂತ ಹೇಳಿ ಗುರುತು ಮಾಡಿದ್ದೀನಿ ಅನ್ನುವಂತ ಮಾತನ್ನ ಇಲ್ಲಿ ಹೇಳಿದ್ದಾರೆ. ನಿಜಕ್ಕೂ ಅದು ಸ್ವಾಗತಾರ್ಹ ವಿಷಯನೇ ಹೇಳಿದ್ದಾರೆ. ನಿಜವಾಗ್ಲೂ ಈ ರೀತಿ ಯಾರು ಮಾಡಿಲ್ಲ ಗೊತ್ತಿಲ್ಲ. ಆದ್ರೆ ಅರಣ್ಯ ಇಲಾಖೆಯಲ್ಲಿ ಅವ್ರು ಹೇಳಿಕೊಳ್ಳುವಂತ ಒಂದು ದೊಡ್ಡ ಕಾರ್ಯ ನಡೆದೋಗಿದೆ. ಅದೇನಪ್ಪ ದೊಡ್ಡ ಕಾರ್ಯ ಅಂದ್ರೆ, ಆ ಗಿಡ ಮರಗಳನ್ನ ನಡೆಸೋದಲ್ಲದೆ ಅಲ್ಲಿ ನರ್ಸರಿಯಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಒಂದು ಕೆರೆನೋ ಬಾವಿಯಲ್ಲೋ ತಳ್ಳಿ ಅದನ್ನ ಮುಚ್ಚಿ ಹಾಕ್ತಾ ಇದ್ದಾರೆ. ಗಿಡಗಳನ್ನ ನಾಶ ಮಾಡ್ತಾ ಇದ್ದಾರೆ. ಸಣ್ಣ ಸಣ್ಣ ಗಿಡಗಳಿಗೆ ಸಾಕಷ್ಟು ರೀತಿಯಿಂದ ಬಜೆಟ್ ಅನ್ನ ಪಡೆದುಕೊಂಡು ಅದ್ರ ಮೇಲೆ ಮೇಂಟೆನೆನ್ಸ್ ಚಾರ್ಜ್ ಅಂತ ತೆಗೆದುಕೊಂಡು ಇವತ್ತು ಅದನ್ನ ಇಲ್ಲಿ ಕೊಲೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಗಿಡ ಮರಗಳನ್ನ ನಾಶ ಮಾಡ್ತಾ ಇದ್ದಾರೆ. ನಾವೇನಾದ್ರು ಕೇಳಿಕ್ ಹೋದ್ರೆ ನಮ್ಮ ಮೇಲೆ ಕೇಸ್ ಹಾಕ್ತಿವಿ, ಅದು ಹಾಕ್ತಿವಿ ಅಂತಕ್ಕಂಥ ಹೆದರಿಕೆ ಹಾಕ್ತಾರೆ ಅಧಿಕಾರಿಗಳು. ಈ ಒಂದು ವಿಚಾರದಲ್ಲಿ ತಮ್ಮದೇ ರೀತಿಯಲ್ಲಿ ಈಶ್ವರ್ ಖಂಡ್ರೆ ಅವರು ಯಾಕೆ ತಮ್ಮ ತವರು ಕ್ಷೇತ್ರದಲ್ಲಿ ಗಿಡ ಮರಗಳು ಹೇಗಿದ್ದಾವೆ, ಅರಣ್ಯ ಇಲಾಖೆ ಹೇಗಿದೆ, ಅರಣ್ಯ ಇಲಾಖೆ ಇರತಕ್ಕಂಥ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಯಾವತ್ತು ಕೇಳಿದಾರೋ ಅಥವಾ ಕೇಳಿಲ್ಲೋ ಗೊತ್ತಿಲ್ಲ. ಆದರೆ ಇವತ್ತು ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ದುಮ್ಮನ್ಸೂರಿನಲ್ಲಿ ಇರ್ತಕ್ಕಂಥ ನರ್ಸರಿಗೆ ನಾವು ವಿಸಿಟ್ ಕೊಡ್ತಾ ಇದೀವಿ. ಅಲ್ಲಿ ಲಕ್ಷಾಂತರ ಗಿಡಗಳನ್ನ ಯಾವುದೋ ಒಂದು ತೆಗ್ಗಿನಲ್ಲಿ ಡ್ರಂಪ್ ಮಾಡ್ತಾ ಇದ್ದಾರೆ, ಮುಚ್ಚಾಕ್ತಾ ಇದ್ದಾರೆ. ಅದು ಕೇವಲ ಮನುಷ್ಯರಿಂದ ಆಗೋದಿಲ್ಲ ಎಂಬ ಕಾರಣಕ್ಕಾಗಿ ಜೆಸಿಪಿ ತೆಗೆದುಕೊಂಡು ಬಂದು ಜೆಸಿಪಿಯಿಂದ ನೂಕಿ ಗಿಡಗಳನ್ನ ನಾಶ ಮಾಡ್ತಾ ಇದ್ದಾರೆ. ಯಾಕೆ ನಾಶ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಇವತ್ತಿಗೂ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ. ಏನಾದ್ರು ಕೇಳಿಕ್ ಹೋದ್ರೆ ಅದಕ್ಕೆ ಒಂದಿಷ್ಟು ಬೇರ್ ಬಿಟ್ಟಿದ್ದು ಆ ಒಂದು ಗಿಡಗಳನ್ನ ನಡೆಸಲಿಕ್ಕೆ ಆಗ್ತಾ ಇರಲಿಲ್ಲ, ಹಾಗಾಗಿ ಅದನ್ನ ನಾಶ ಮಾಡ್ತಾ ಇದೀವಿ ಅಂತೇಳಿ ಒಂದ್ ಕಡೆ ಹೇಳ್ತಾ ಇದ್ದಾರೆ. ಪರವಾಗಿಲ್ಲ, ನಾವು ಕೂಡ ಒಪ್ಕೊಳ್ಳೋಣ. ಆದರೆ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರ ಗಮನಕ್ಕೆ ಇದು ಇರಬೇಕಾಗಿತ್ತು. ಆದರೆ ಅಧಿಕಾರಿಗಳು ಈಶ್ವರ್ ಖಂಡ್ರೆ ಕಿವಿ ಮೇಲೆ ಹೂಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅನೇಕ ನರ್ಸರಿಗಳು ಕೂಡ ಇದೇ ರೀತಿಯಾಗಿ ತಮ್ಮದೇ ರೀತಿಯಲ್ಲಿ ಈ ಗಿಡ ಮರಗಳನ್ನ ಇಲ್ಲಿ ಕೊಲೆ ಮಾಡ್ತಕ್ಕಂಥದ್ದು, ನಾಶ ಮಾಡ್ತಕ್ಕಂಥದ್ದು ಕಾರ್ಯ ಪ್ರವೃತ್ತಿ ನಡೀತಾ ಇದೆ. ಈ ನರ್ಸರಿ ಮೇಲೆ ಅದೆಷ್ಟು ಗಿಡ ಮರಗಳಿಗೆ ಒಂದು ಬ್ಯಾಗಿಗೆ ಇಂತಿಷ್ಟು, ಒಂದು ಇಂತಿಷ್ಟು ಬ್ಯಾಗಿಗೆ ಇಂತಿಷ್ಟು ಅಂತ ಹೇಳಿ ಹಣ ಕೂಡ ಪಡೆದುಕೊಳ್ತಾರೆ. ಅದಕ್ಕೆ ಮೇಂಟೆನೆನ್ಸ್ ಚಾರ್ಜ್ ಅನ್ನು ಕೂಡ ತೆಗೊಳ್ತಾ ಇದ್ದಾರೆ. ಆದರೆ ಈಶ್ವರ್ ಖಂಡ್ರೆ ಅವರ ಗಮನಕ್ಕಿಲ್ಲ. ಈ ರೀತಿಯಾಗಿ ಅನೇಕ ರೀತಿಗಳಿಂದ ಎಲ್ಲ ನರ್ಸರಿಗಳು ಕೂಡ ಇದೇ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತು ನಮ್ಮ ನಾರಂಜ ಎಕ್ಸ್ಪ್ರೆಸ್ ತಂಡ ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಯಾಕಂದ್ರೆ ಇವತ್ತಿಲ್ಲಿ ಈಶ್ವರ್ ಖಂಡ್ರೆ ಅವರು ನಮ್ಮ ಜಿಲ್ಲೆಯವರೇ ಆಗಿದ್ದಾರೆ. ಆದರೆ ನಮ್ಮ ಜಿಲ್ಲೆಯಲ್ಲೇ ಈ ರೀತಿಯಾಗಿ ಅಧಿಕಾರಿಗಳನ್ನ ಗಿಡ ಮರಗಳನ್ನ ನಾಶ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ನಾಶ ಮಾಡೋದ್ರಿಂದ ಅವ್ರಿಗೆ ಏನ್ ಲಾಭ ಸಿಗುತ್ತೆ? ಮತ್ತೆ ಈಶ್ವರ್ ಖಂಡ್ರೆ ಹೇಳ್ತಾರೆ, ಈ ನಮ್ಮ ಜಿಲ್ಲೆಯಲ್ಲಿ 40 ಲಕ್ಷಕ್ಕೂ ಅಧಿಕ ಗಿಡಗಳನ್ನ ನಾವು ಕಳೆದ ವರ್ಷದಲ್ಲಿ ನಾವು ಹಚ್ಚಿದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ 1.5 ಲಕ್ಷ ಗಿಡಗಳು ಕೇವಲ ಒಂದೇ ಒಂದು ನರ್ಸರಿಯಲ್ಲಿ ಅಲ್ಲಿ ಡ್ರಂಪ್ ಮಾಡ್ತಾ ಇದ್ದಾರೆ. ಯಾವುದೋ ತೆಗ್ಗಿನಲ್ಲಿ ಡ್ರಂಪ್ ಮಾಡ್ಲಿಕ್ಕೆ ಏನ್ ಕಾರಣ? ಯಾವ ಪುರುಷಾರ್ಥಕ್ಕಾಗಿ ಇಷ್ಟು ಗಿಡಗಳನ್ನ ನೀವು ಅಲ್ಲಿ ಡ್ರಂಪ್ ಮಾಡ್ತಾ ಇದ್ರಿ, ಆ ಗಿಡಗಳನ್ನ ನಾಶ ಮಾಡ್ತಾ ಇದ್ರಿ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಈಗಲಾದರೂ ಈಶ್ವರ್ ಖಂಡ್ರೆ ಅವರನ್ನು ತನಿಖೆಗೆ ಒಳಪಡಿಸಿ ತಪ್ಪಿಸ್ತರ ವಿರುದ್ಧ ಯಾಕೆ ಇಲ್ಲಿ ನರ್ಸರಿಯಲ್ಲಿರ್ತಕ್ಕಂಥ ಗಿಡ ಮರಗಳನ್ನ ನಾಶ ಮಾಡ್ತಾ ಇದ್ದಾರೆ, ಯಾವ ಕಾರಣಕ್ಕಾಗಿ ಮಾಡ್ತಾ ಇದ್ದಾರೆ, ಯಾವ ಪುರುಷಾರ್ಥಕ್ಕಾಗಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ಈಶ್ವರ್ ಖಂಡ್ರೆ ಅವರು ಗಮನ ಹರಿಸಬೇಕಾಗಿದೆ. ಈಗಲಾದರೂ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಗಮನ ಹರಿಸಿ ತಮ್ಮದೇ ರೀತಿಯಲ್ಲಿ ಈ ರೀತಿಯಾಗಿ ಮಾಡಿದವರ ವಿರುದ್ಧ ತನಿಖೆ ಕೈಗೊಳ್ಳಬೇಕಾಗಿದ್ದು ಈಶ್ವರ್ ಖಂಡ್ರೆ ಅವರು. ಎಲ್ಲ ಒಂದ್ ಕಡೆ ಅರಣ್ಯ ಇಲಾಖೆಯಲ್ಲಿ ಒಬ್ಬ ರೈತ ಒಂದು ಗಿಡನ ಕಡ್ಕೊಂಡು ಬಂದ್ರೆ ಅವನ ಮೇಲೆ ಒಂದಿಷ್ಟು ಫೈನ್ ಹಾಕ್ತಾರೆ, ಅವನಿಗೆ ಕೇಸ್ ಹಾಕ್ತಾರೆ. ಆದ್ರೆ ಇಲ್ಲಿ ಲಕ್ಷಾಂತರ ಗಿಡಗಳನ್ನ ನೀವು ತೋರಿಸ್ತಾ ಇದೀವಲ್ಲ, ಈ ಲಕ್ಷಾಂತರ ಗಿಡ ಮರಗಳನ್ನ ಪೋಷಣೆ ಪಾಲನೆ ಮಾಡದೆ ಅದರ ಮೇಲೆ ಮೇಂಟೆನೆನ್ಸ್ ಚಾರ್ಜ್ ಅನ್ನು ತೆಗೆದುಕೊಂಡು ಲಕ್ಷಾಂತರ ರೂಪಾಯಿನ ಕೊಳ್ಳೆ ಹೊಡೆದಲ್ಲದೆ ಇವತ್ತು ಅಷ್ಟು ಗಿಡ ಮರಗಳನ್ನು ಕೇವಲ ಒಬ್ಬ ರೈತರಿಗೆ ಕೊಟ್ಟರೆ ಬರ್ತಿತ್ತು, ಬೇರೆ ಬೇರೆ ಹಳ್ಳಿ ಗ್ರಾಮಸ್ಥರಿಗೆ ಕೊಟ್ಟರೆ ಬರ್ತಿತ್ತು. ಅವರು ಒಂದಿಷ್ಟು ಗಿಡಗಳನ್ನ ಹಚ್ಚಿಕೊಂಡು ತಮ್ಮದೇ ಆದ ರೀತಿಯಲ್ಲಿ ಪೋಷಣೆ ಪಾಲನೆ ಮಾಡ್ತಾ ಇದ್ದೀವಿ ನಾವು. ಆದರೆ ಇವತ್ತು ಲಕ್ಷಾಂತರ ಗಿಡಗಳ ಮೇಲೆ ಮೇಂಟೆನೆನ್ಸ್ ಚಾರ್ಜ್ ಅನ್ನು ಹಣವನ್ನು ಪಡೆದುಕೊಂಡು ಇವತ್ತು ಈ ಒಂದು ದುಮ್ಮನ್ಸೂರಿನ ಇರ್ತಕ್ಕಂಥ ನರ್ಸರಿಯಲ್ಲಿ ಲಕ್ಷಾಂತರ ಗಿಡಗಳನ್ನ ಅಲ್ಲಿ ಡ್ರಂಪ್ ಮಾಡ್ತಾ ಇದ್ದಾರೆ. ಎಲ್ಲಿ ಅಂದ್ರೆ ಒಂದು ಕಾಲುವೆಯಲ್ಲಿ ಡ್ರಂಪ್ ಮಾಡ್ತಾ ಇದ್ದಾರೆ. ಇವರು ಪ್ರತಿ ವರ್ಷನೂ ಕೂಡ ಹಾಗೆ ಮಾಡ್ತಾರೆ ಅಂತ ಹೇಳಿ ಒಂದಿಷ್ಟು ಗುಮಾನಿಸಾಗಿ ಹೇಳ್ತಾ ಇದೆ. ಆದ್ರೆ ಮುಂದಿನ ತನಿಖೆ ಮತ್ತೆ ನಾವು ಮುಂದುವರಿಸ್ತೀವಿ. ಯಾಕಂದ್ರೆ ಈಗಾಗಲೇ ಅನೇಕ ರೀತಿಗಳಿಂದ ಈಶ್ವರ್ ಖಂಡ್ರೆ ಅವರು ಎಲ್ಲೆಲ್ಲೋ ಒಂದಿಷ್ಟು ಕೆಲಸ ಮಾಡಿದಾಗ ತಮ್ಮದಂತ ರೀತಿಯಲ್ಲಿ ಹೇಳ್ತಾರೆ, ನಾವು ಹಸಿರು ಹೊದಿಕೆಯನ್ನ ಮಾಡ್ತೀವಿ, ಬೀದರ್ ಜಿಲ್ಲೆಯಲ್ಲ ಕರ್ನಾಟಕ ರಾಜ್ಯದಂತ ಹಸಿರು ಹೊದಿಕೆಯನ್ನ ಮಾಡ್ತೀವಿ ಅಂತ ಹೇಳ್ತಾ ಇದೀರಿ. ಆದ್ರೆ ಹಸಿರು ಹೊದಿಕೆ ಹೆಂಗ್ ಮಾಡ್ತಾರೆ ನೋಡ್ರಿ ಸರ್,
ಇಲ್ಲಿರ್ತಕ್ಕಂಥ ಲಕ್ಷಾಂತರ ಗಿಡಗಳನ್ನ, ನನ್ನ ತಲೆ ಸುಮಾರು ಬೆಳೆದಂತ ಗಿಡಗಳನ್ನು ಕೂಡ ಎಲ್ಲ ತಂದಲ್ಲಿ ಡ್ರಂಪ್ ಮಾಡ್ತಾ ಇದ್ದಾರೆ, ಮುಚ್ಚಾಕ್ತಾ ಇದ್ದಾರೆ. ಯಾಕೆ ಅವ್ರಿಗೆ ಪರ್ಮಿಷನ್ ಕೊಟ್ರು, ಯಾರು ಕೊಟ್ರು, ಅವ್ರ ಮ್ಯಾಕೆ ವಿರುದ್ಧ ಕ್ರಮ ಕೈಗೊಳ್ಳಕ್ಕೆ ಆಗ್ತಾ ಇಲ್ಲ, ಯಾಕೆ ಆ ರೀತಿಗಳನ್ನ ನೀವು ಮಾಡ್ತಾ ಇದ್ದೀರಿ? ಮತ್ತು ಸರ್ಕಾರದ ಹಣಗಳನ್ನ ಬೊಕ್ಕಸಕ್ಕೆ ಸೇರಿಸಲ್ದೆ ಇಲ್ಲಿ ಲಕ್ಷಾಂತರ ರೂಪಾಯಿಯನ್ನ ಆ ಗಿಡಗಳ ಮರಗಳಿಗೆ ಪೋಷಣೆ ಪಾಲನೆ ಮಾಡಿದೀವಿ, ಸಂರಕ್ಷಣೆ ಮಾಡಿದೀವಿ, ಆ ಗಿಡಗಳ ಮೇಂಟೆನೆನ್ಸ್ ಚಾರ್ಜ್ ಅಂತ ಹೇಳಿ ಲಕ್ಷಾಂತರ ರೂಪಾಯಿಗಳನ್ನ ಪಡೆದುಕೊಳ್ತಾ ಇದ್ದಾರೆ. ಈಗಾಗಲೇ ಅವರೇ ಕೊಟ್ಟಿರುವಂತಹ ದಾಖಲಾತಿ ಪ್ರಕಾರ 2025-26ನೇ ಸಾಲಿನಲ್ಲಿ ಅನೇಕ ದಾಖಲಾತಿಗಳು ಕೊಟ್ಟಿದ್ದಾರೆ. ಸಾಮಾಜಿಕ ಕಾರ್ಯಕರ್ತರಾಗಿರ್ತಕ್ಕಂಥ ಇಲ್ಲಿ ತುಕಾರಾಮ್ ಗೌರಿ ಆಗಿರ್ಬೋದು ಅಥವಾ ಅಲ್ಲಿ ಹನುಮಂತ್ ಮಟ್ಟೆ ಆಗಿರ್ಬೋದು, ಅನೇಕ ಜನ ಸಾರ್ವಜನಿಕರು ಬಂದು ತಮ್ಮದೇ ಆದ ರೀತಿಯಲ್ಲಿ ಆ 1 ಲಕ್ಷಕ್ಕಿಂತಲೂ ಹೆಚ್ಚು ಗಿಡಗಳನ್ನ ಅಲ್ಲಿ ನೆಲಸ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿನ ರೇಂಜ್ ಆಫೀಸರ್ ಆಗಿರ್ಬೋದು ಮತ್ತು ಅಲ್ಲಿನ ತಾಲೂಕಿನ ಅಧಿಕಾರಿಗಳಿರ್ಬೋದು, ಯಾವುದೇ ರೀತಿಯವ್ರಿಗೆ ಗಮನಕ್ಕಿಲ್ಲ. ನಾವೇನ್ ಮಾಡಕ್ಕಾಗುತ್ತೆ ಸರ್, ಅಧಿಕಾರಿಗಳು ಏನ್ ಹೇಳ್ತಾರೆ ನಾವು ಮಾಡ್ಬೇಕು ಅಂತಕ್ಕಂಥ ಮಾತನ್ನ ಕೆಲ ಹಂತದ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಅಂದ ಮೇಲೆ ಇಷ್ಟೊಂದು ಗಿಡಗಳನ್ನ ನಡೆಸಬೇಕು ಯಾಕೆ, ಇಷ್ಟೊಂದು ಗಿಡಗಳ ಮೇಲೆ ಬಜೆಟ್ ತರೋದು ಯಾಕೆ, ಈಶ್ವರ್ ಖಂಡ್ರೆ ಅವ್ರ ಗಮನಕ್ಕೆ ಬರ್ತಾ ಇದೆನಾ ಇಲ್ವಾ ಅನ್ನೋದನ್ನ ಇವತ್ತು ನಾರಂಜ ಎಕ್ಸ್ಪ್ರೆಸ್ ಸುದ್ದಿವಾಹಿನಿ ಸ್ಪಷ್ಟಪಡಿಸ್ತಾ ಇದೆ. ಈಗಲಾದ್ರೂ ಈಶ್ವರ್ ಖಂಡ್ರೆ ಅವರು ತಪ್ಪಿಸ್ತರ ವಿರುದ್ಧ ಕ್ರಮ ಕೈಗೊಳ್ತಾರ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಬಂಧುಗಳೇ, ಯಾಕೆ ವಿಚಾರವನ್ನ ನಿಮ್ಮ ಮುಂದೆ ನಾವು ಪ್ರಸ್ತಾವನೆ ಮಾಡ್ತಿದ್ರೆ, ಈಶ್ವರ್ ಖಂಡ್ರೆ ಅವರು ಅದು ಏನೋ ಸುಮಾರು ರಾಜ್ಯಾದ್ಯಂತ ಅವ್ರು ನೋಡ್ಕೊಳ್ಬೇಕಾಗುತ್ತೆ, ಕೆಲ ಹಂತದ ಅಧಿಕಾರಿಗಳು ಕೂಡ ಗಮನ ಹರಿಸಬೇಕಾಗುತ್ತೆ. ಆದರೆ ಅವ್ರು ಯಾರು ಕೂಡ ಗಮನ ಹರಿಸೋದಿಲ್ಲ. ಹೀಗಾಗಿ ಅರಣ್ಯ ಇಲಾಖೆ ಸಿಬ್ಬಂದಿಗಳೇ ಇವತ್ತು ಇಷ್ಟು ಗಿಡ ಮರಗಳನ್ನ ನಾಶ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಎಲ್ಲರ ಮೇಲೆ ಅವ್ರ ಮೇಲೆ ತನಿಖೆ ಆಗ್ಬೇಕು. ಯಾಕೆ ಗಿಡ ಮರಗಳನ್ನ ಅಲ್ಲಿ ಬಿಸಾಕಿದ್ರು, ಯಾವ ಕಾರಣಕ್ಕಾಗಿ JCB ಮುಸ್ತಾ ಇದ್ದಾರೆ, ಯಾವ ಪುರುಷಾರ್ಥಕ್ಕಾಗಿ ಅವರು ಮೇಂಟೆನೆನ್ಸ್ ಚಾರ್ಜ್ ಮೇಲೆ ಹಣಗಳನ್ನು ಪಡೆದುಕೊಂಡಿದ್ದಾರೆ ಎಂಬುದು ಕೂಡ ಭ್ರಷ್ಟಾಚಾರವನ್ನ ತನಿಖೆ ಮಾಡಬೇಕು. ತಪ್ಪಿಸ್ತರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಅದಲ್ಲದೆ ತಮ್ಮದೇ ಆದ ರೀತಿಯಲ್ಲಿ ಯಾರು ಈ ರೀತಿ ಮಾಡಿದರೋ ಅವರನ್ನ ಅಮಾನತುಗೊಳಿಸಬೇಕು. ಇಲ್ಲಿ ಅನೇಕ ನರ್ಸರಿಗಳು ಕೂಡ ಇದೇ ಕಾರ್ಯ ನಡೀತಾ ಇದೆ. ಈ ಕಾರ್ಯಗಳನ್ನ ಮುಚ್ಚಲಿಕ್ಕೆ, ಈಶ್ವರ್ ಖಂಡ್ರೆ ಒಂದಿಷ್ಟು ಹೇಳಲಿಕ್ಕೆ, ಹೊಸದಾದ ನೀಡಲಿಕ್ಕೆ ಒಂದೇ ರೀತಿಯಾದ ತಮ್ಮದೇ ಆದ ರೀತಿಯಲ್ಲಿ ಈ ಒಂದು ಗಿಡ ಮರಗಳನ್ನ ನಾಶ ಮಾಡಿಸುವಂತ ಕೆಲಸ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ RF ಅವರು ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಮಾತಾಡಕ್ಕೆ ಅವರಿಗೆ ಯಾವುದೇ ರೀತಿಯ ನೈತಿಕತೆ ಇಲ್ಲ. ಮತ್ತು ಅವ್ರು ಹೇಳ್ತಕ್ಕಂಥ ಏನಪ್ಪಾ ಅಂದ್ರೆ, ಈ ಗಿಡಗಳಿಗೆ ಇಲ್ಲಿ ಬೇರುಗಳು ಬಂದಿದ್ದಾವೆ, ಹಾಗಾಗಿ ನಾವು ಈ ಗಿಡಗಳನ್ನ ನಾಶ ಮಾಡ್ತಾ ಇದೀವಿ ಅಂತ ಹೇಳಿ. ಪರವಾಗಿಲ್ಲ, ನೀವು ನಾಶ ಮಾಡಿದ್ರು ಚಿಂತೆ ಇಲ್ಲ. ಯಾರ್ದಾರು ಗಮನಕ್ಕೆ ತಂದು ಮಾಡಿದಿರಾ, ನಿಮ್ಮ ಹೈಕಮಾಂಡ್ಗೆ ನೀವು ಏನಾದ್ರು ಲೆಟರ್ ಕೊಟ್ಟಿದ್ದೀರಾ, ಎಷ್ಟು ಗಿಡಗಳನ್ನ ಇಲ್ಲಿ ವೇಸ್ಟ್ ಆಗಿದ್ದಾವೆ, ಆ ಗಿಡಗಳನ್ನ ನೆಲಸ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಕಾಪಿ ಕೊಡಿದ್ರು ಕಾಪಿ ಕೊಡೋಕ್ ರೆಡಿ ಇಲ್ಲ. ನಮ್ಮ ಮೇಲೆ ಒಂದಿಷ್ಟು ದಬ್ಬಾಳಿಕೆ ಮಾಡ್ಲಿಕ್ಕೆ ಬರ್ತಾರೆ, ನಮಗೆ ಒಂದಿಷ್ಟು ಹೆದರಿಕೆ ಆಗ್ತಾ ಇದ್ದಾರೆ. ಆದರೆ ಈಶ್ವರ್ ಖಂಡ್ರೆ ಅವರು ಗಮನ ಹರಿಸಬೇಕಾಗಿದೆ. ಈ ಒಂದು ದುಮ್ಮನ್ಸೂರ ನರ್ಸರಿಯನ್ನ ತನಿಖೆಗೆ ಒಳಪಡಿಸಬೇಕು, ಶಿಸ್ತು ಕ್ರಮ ಅವರ ಮೇಲೆ ಕೈಗೊಳ್ಳಬೇಕು ಅನ್ನೋದೇ ನಾರಂಜ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯ ಕಳಕಳಿಯಾಗಿದೆ. ಬಂಧುಗಳೇ, ಈಗಾಗಲೇ ಸಾಮಾಜಿಕ ಕಾರ್ಯಕರ್ತರಾಗಿರ್ತಕ್ಕಂಥ ತುಕಾರಾಮ್ ಗೌರಿ ಅವರು ಮತ್ತು ಹನುಮಂತ್ ಮಟ್ಟೆ ಅವರು ತಮ್ಮದೇ ಆದ ರೀತಿಯಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ವಿವರಗಳನ್ನ ಕೊಟ್ಟಿದ್ದಾರೆ. ಬನ್ನಿ ಆ ಸುದ್ದಿಗಳತ್ತ ಒಂದಿಷ್ಟು ನಾವು ನೋಡ್ಕೊಂಡ್ ಬರೋಣ ನಾರಂಜ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ. ಸರಿ, ಎಷ್ಟು 6,93,000 ರೂಪಾಯಿ ಯಾವ್ದು ಖರ್ಚು ಮಾಡಿದ್ದಾರೆ ಇವರು? 8 to 12 ಸೈಜ್ ಬ್ಯಾಗಿಗೆ ಮೇಂಟೆನೆನ್ಸ್ ಮಾಡ್ತಾರೆ ಇವರು. ಎಷ್ಟು? 1,10,000 ಗಿಡಗಳು, 1,10,000 ಗಿಡಗಳು ನೆಡ್ಲಿಕ್ಕೆ ಮೇಂಟೆನೆನ್ಸ್ ಓನ್ಲಿ ಯಾವ ಸೈಜು? 8 to 12 ಸೈಜ್ ಬ್ಯಾಗಿಗೆ 25-26ನೇ ಸಾಲಿನಲ್ಲಿ ಇವರು SO ನಂಬರ್ 216 ಇಲ್ಲಿ ನೋಡ್ಬೋದು 6,93,000 ರೂಪಾಯಿ ಏನದಂತಂದ್ರೆ ಇವರು ವಿಡ್ರಾ ಮಾಡಿದ್ದಿದೆ. ಇದ್ರ ಮೇಲೆ ಸೈನ್ ಇದೆ, ಇಲ್ಲಿ ನೋಡ್ಬೋದು. ಡೆಪ್ಯೂಟಿ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಅವನತಿ MM ಅವ್ರದ್ದು ನೋಡ್ಬೋದು. ಇಲ್ಲಿ ಹುಮ್ನಾಬಾದ್ RF ಅವರು ಸೈ ನೋಡ್ಬೋದು. ಇಲ್ಲಿ ACF ಬಸವ ಕಲ್ಯಾಣ ಅವ್ರದ್ದು ಸೈ ನೋಡ್ಬೋದು. ಇದು ಎಸ್ಟಿಮೇಟ್ ಕಾಪಿ, ಇದು ನಾನು ಮಾಡಿದ್ದಲ್ಲ, ಎಲ್ಲೂ ರೆಡಿ ಮಾಡ್ಕೊಂಡು ಬಂದಿದ್ದಲ್ಲ. RTI ಅಲ್ಲಿ ತಮ್ಮಿಂದನೇ ದುಡ್ಡು ಕೊಟ್ಟು ನಾನು ತೆಗೆದುಕೊಂಡಿರ್ತಕ್ಕಂಥದ್ದು. ಇನ್ನು ಲಕ್ಷ ನೀವು ಕೊಳ್ಳೆ ಹೊಡೆದಿರ್ತಕ್ಕಂಥದ್ದು ಇಡೀ ಜಿಲ್ಲೆಯಲ್ಲಿ. ನಿಮ್ಮದು ಏನು ಆಟ ಇದೆಯಲ್ಲ, ನಾನೀಗ ಬಯಲು ಮಾಡಲಿಕ್ಕೆ ತಯಾರಿದ್ದೀನಿ. ಎಲ್ಲೆಲ್ಲಿ ಬ್ಲಾಕ್ ಪ್ಲಾಂಟೇಶನ್ ಹೆಸರು ಮೇಲೆ ನೀವು ಇಷ್ಟು ಲಕ್ಷ ಅನುದಾನ ಮಾಡ್ತೀನಿ. ನೀವೇನು ಮಾಡ್ತೀರಿ ಮಾಡಿರಿ, ನಾನು ಅದಕ್ಕೆ ಸಿದ್ಧ ಇದ್ದೀನಿ. ನೀವು ಏನು ಮಾಡಿದ್ರು ನಾನು ಸಿದ್ಧ ಇದ್ದೀನಿ, ನಾನೇನು ಅಂಜಮಲ್ಲ. ಈ ಒಳ್ಳೆ ರೀತಿ ನೋಡ್ಬೋದು. ಇದು ತಂದೆಲ್ಲಿ ಡಿಸ್ಪೋಸಲ್ ಮಾಡಿದ್ದಾರೆ, ನಾಶ ಮಾಡಿದ್ದಾರೆ. ಇದರಲ್ಲಿ ಎಷ್ಟೋ ಮರಗಳಿವೆ. ಮೇಡಮ್ ಅವ್ರು ಹೇಳ್ತಾರೆ ನಾನು ನಾಶ ಮಾಡಿಲ್ರಿ ಅಂತ ಹೇಳಿ. ನಾಶ ಮಾಡ್ಲಾರ್ದ ಇಲ್ಲಿಗೆ ನಾನು ತಂದು ಹಾಕ್ನ ಇವತ್ತು ಮುಂಜಾನೆ. ಒಂದು ತಿಂಗಳ ಮೇಲೆ ಕೆಲಸ ಚಾಲು ಮಾಡ್ರಿ. ನೋಡ್ಬೋದು, ಇದು ಒಳ್ಳೆ ಗಿಡಗಳು.
ಇಂಥ ಗಿಡಗಳೆಲ್ಲ ನಾಶ ಮಾಡ್ತಾ ಇದ್ದಾರಲ್ಲ, ಇಲ್ಲಿ ಯಾರು ತಂದು ಬಿಟ್ಟಿದ್ದಾರೆ ಮೇಡಮ್? ಆರಪ್ಪ ಮೇಡಮ್ ಅವ್ರು ತಾವು ಫೋನ್ ಮಾಡಿ ಹೇಳ್ತಾ ಇದ್ದಾರಲ್ಲ, ತುಕಾರಾಮ್ ಅವರ ಇಲ್ರಿ ಏನೂ ಮಾಡಿಲ್ಲ, ಹಾಳಾಗಿದ್ದಿದ್ದು ನಾನು ಬೀಟಕ್ಕಿನಂತ ಹೇಳ್ತಾ ಇದ್ದೀರಲ್ಲ, ಇವು ಹಾಳಾಗಿದ್ದ ಇದನ್ನ ಮೇಡಮ್, ಇವೆಲ್ಲ ಹಾಳಾಗಿದ್ದ ಗಿಡನಾ? ಬರ್ರಿ ನೋಡ್ರಿ, DF ಅವ್ರನ್ನು ಬರ್ರಿ, ಈಗ ಸ್ಪಾಟಿಗೆ ಬರ್ಬೋದು. ಇಲ್ಲಿ ನಾನು ಇಲ್ಲೇ ಇರ್ತೀನಿ, ನೀವು ಬರ್ರಿ ನೋಡ್ಬೋದು. ಇಷ್ಟು ಗಿಡಗಳೆಲ್ಲ ಸರ್ಕಾರದ ಏನು ಸಾರ್ವಜನಿಕರು ಕಟ್ತಕ್ಕಂಥ ತೆರಿಗೆ ಹಣ ನೀವೇನು ಹಾಳು ಮಾಡ್ತಾ ಇದ್ದೀರಲ್ಲ, ನೋಡ್ರಿ ಇಲ್ಲಿ ಯಾವ ರೀತಿ ಇವರು ಹಾಳು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನೋಡ್ಬೋದು. ಈ ಗಿಡ ನಿಂಬೆ ಗಿಡಕ್ಕೆ ಏನಾಗಿದೆ ಹೇಳ್ರಿ? ಇವ್ರು ಹಚ್ಚಿದ ರೈತರು ಹೊಲದಲ್ಲಿ ಬೆಳೆಯೋದಿಲ್ವಾ? ಯಾರೋ ಒಬ್ಬ ರೈತ ಎಲ್ಲ ಒಂದು ಮರ ಕಡಿದ್ರೆ ಅವ್ನಿಗೆ ಫೈನ್ ಹಾಕ್ತಿರಲ್ಲ, FR ಮಾಡ್ತಿರಲ್ಲ, ನಿಮಗೆ ನಾಚಿಕೆ ಇಲ್ವಾ ಇವತ್ತ? ಇಷ್ಟು ಮರಗಳು ನಾಶ ಮಾಡಿರಲ್ಲ. ಇಷ್ಟೆಲ್ಲ ನೋಡ್ಬೋದು ಹೊಸ ಗಿಡಗಳು. ನನ್ನ ಅನ್ಸಿನ ಮಟ್ಟಿಗೆ ಇವತ್ತೇ JCB ಇಂದ ತಂದಿಲ್ಲಿ ನೂಕಿ ಇವತ್ತೇ ಮಾಡಿಲ್ಲ. ಇದ್ರ ಬಗ್ಗೆ ನಾನು ಈ ಲೈವನ್ನೇ ಆಧರಿಸಿ ನೀವು ಪ್ರಕರಣ ದಾಖಲಿಸಬೇಕು. DCF ಅವರು, ಆಶೀಶ್ ರೆಡ್ಡಿ ಅವರು, ನಾನು ಲಿಖಿತವಾಗಿ ದೂರು ಕೊಡ್ಲಿಕ್ಕೆ ನಿಮ್ಮ ಗುಲಾಮನಲ್ಲನು. 108 ದೂರು ಕೊಟ್ಟಿನಿ ನಿಮ್ಮ ಅಧಿಕಾರಿಗಳ ವಿರುದ್ಧ. ಅಕ್ರಮ ಗಣಿಗಾರಿಕೆ ನಡೀತಾ ಇದೆ ನಿಮ್ಮ ಅರಣ್ಯ ಪ್ರದೇಶದಲ್ಲಿ. ಗಿಡಗಳ ಕಡ್ದು ಮಾರಾಟ ಮಾಡ್ತಾ ಇದ್ದಾರೆ. ನಿಮ್ಮ ಅಧಿಕಾರಿಗಳು ಸೇವೆಗೆ ಸೇರ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟು ಆಸ್ತಿ ಇತ್ತು, ಇವತ್ತು ಎಷ್ಟು ಆಸ್ತಿ ಅದ ಇದೇ ಮಾಡಿ ಅವ್ರ ಆಸ್ತಿ ಕೋಟಿ ಕೋಟಿ ಗಟ್ಟಲೆ ಬಂಗ್ಲೆ ಕಟ್ತಾ ಇದ್ದಾರೆ ಸ್ವಾಮಿ. ಇದೆಲ್ಲ ಸಾರ್ವಜನಿಕರ ತೆರಿಗೆ ಹಣ. ಈ ತೆರಿಗೆ ಹಣನ ನುಂಗಿ ನೀರು ಕುಡಿತಕ್ಕಂಥ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ನಾನು ಬಿಡೋದಿಲ್ಲ